ರೈಟ್. ಇವತ್ತಿನ ಕಾನ್ಸೆಪ್ಟ್ ಬಂದು ಟೈಮ್ ಅಂಡ್ ವರ್ಕ್. ಇವತ್ತಿನ ಕಾನ್ಸೆಪ್ಟ್ ಬಂದು ಟೈಮ್ ಅಂಡ್ ವರ್ಕ್. ನಿಮಗೆ ಮೈನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡರಲ್ಲೂ 3 ಮಾರ್ಕ್ಸ್ ಕಂಪಲ್ಸರಿ ಕ್ವೆಶನ್. 3 ಮಾರ್ಕ್ಸ್ ಇದ್ದೇ ಇರುತ್ತೆ ಪೇಪರ್ ಅಲ್ಲಿ. ರೈಟ್. ಟೈಮ್ ಅಂಡ್ ವರ್ಕ್ ಇಲ್ದಿದ್ದ ಪೇಪರ್, ಬ್ಯಾಂಕಿಂಗ್ ಪೇಪರ್ ಆರ್ ರೈಲ್ವೇಸ್ ಪೇಪರ್ ಸೆಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. 3 ಮಾರ್ಕ್ಸ್ಗೆ ಈ ಖಂಡಿತವಾಗೂ ಬರುವಂತಹ ಕ್ವೆಶನ್ಸ್. ಓಕೆ. ರೈಟ್. ಮತ್ತೆ ಡಿಐ ಪಾರ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ 5 ಮಾರ್ಕ್ಸ್ಗೆ ಬರುವಂತಹ ಕಾನ್ಸೆಪ್ಟ್. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೈಟ್. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಲ್ಲರೂ ತುಂಬಾ ಅಟೆಂಟಿವ್ ಆಗಿ ಈ ಕಾನ್ಸೆಪ್ಟ್ ನ ಕಲಿಬೇಕು. ಓಕೆ. ರೈಟ್. ಓಕೆ. ನಿಮಗೆ ಟೆಕ್ಸ್ಟ್ ಬುಕ್ ಮೆಥಡ್ ಮಾಡೋದಾದ್ರೆ ಅಗೈನ್ ಟೆಕ್ಸ್ಟ್ ಬುಕ್ ಮೆಥಡ್ ಮಾಡೋದಾದ್ರೆ ಲೈಕ್ ಪ್ರಾಫಿಟ್ 7 to 8 ಫಾರ್ಮುಲಾ. ಓಕೆ. ಇನ್ ಟೈಮ್ ಅಂಡ್ ವರ್ಕ್ ಅಲ್ಲಿ 7 to 8 ಫಾರ್ಮುಲಾಸ್ ಇದೆ. ಇದರಲ್ಲಿ ಫಾರ್ಮುಲಾ ಮೆಥಡ್ ಯಾರಿಗೆ ಅಂತಂದ್ರೆ those who are very perfect and quick in multiplication. either 2x2 ಆದ್ರೂ ಆಗಿರ್ಬೋದು, 3x3 ಆದ್ರೂ ಆಗಿರ್ಬೋದು, 2x2 ಮಲ್ಟಿಪ್ಲಿಕೇಶನ್ ಆದ್ರೂ ಆಗಿರ್ಬೋದು, xx into xx ಆದ್ರೂ ಆಗಿರ್ಬೋದು, ಅಥವಾ xxx into yy. ಈ ರೀತಿ ಕ್ಯಾಲ್ಕುಲೇಷನ್ ತುಂಬಾ ಸ್ಪೀಡ್ ಆಗಿ ಮಲ್ಟಿಪ್ಲಿಕೇಶನ್ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಸರ್ ಅನ್ನೋರಿಗೆ ನನ್ನ ಸಜೆಷನ್ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿ. ಓಕೆ. ಫಾರ್ಮುಲಾ ಮೆಥಡ್ ಯೂಸ್ ಮಾಡಿ. ಬೇಕಾದ್ರೆ 2 ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ. ರೈಟ್. those who are ಸರ್ ನನಗೆ ಮಲ್ಟಿಪ್ಲಿಕೇಶನ್ ಅಷ್ಟೊಂದು ಕ್ವಿಕ್ ಇಲ್ಲ ಸರ್, ನನಗೆ ಮಲ್ಟಿಪ್ಲಿಕೇಶನ್ ಅಷ್ಟೊಂದು ಕ್ವಿಕ್ ಆಗಿ ಮಾಡ್ಲಿಕ್ಕೆ ಬರೋದಿಲ್ಲ, ಟ್ರೆಡಿಷನಲ್ ಫಾರ್ಮುಲಾ ಮೆಥಡ್ ಬೇಕು ಅಂದ್ರೆ ಫಾರ್ಮುಲಾ ಮೆಥಡ್ ಹೋಗೋಣ. ಯಾವ ಮೆಥಡ್ ಅಲ್ಲಿ ಕಲಿಯೋಣ ಇವತ್ತು? ಟೈಮ್ ಅಂಡ್ ವರ್ಕ್ ನ ಫಾರ್ಮುಲಾ ಮೆಥಡ್ ಬರ್ತದೆ. ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಯಾವ ಮೆಥಡ್ ಬೇಕು? ಶಾರ್ಟ್ ಕಟ್ ಮೆಥಡ್, ಟ್ರೆಡಿಷನಲ್ ಮೆಥಡ್? ಎರಡೂ ಮೆಥಡ್ ಅಲ್ಲೂ ಮಾಡಬಹುದು. ಎರಡೂ ಮೆಥಡ್ ಈಸಿನೇ ಇದೆ. ಬಟ್ fast calculation is very very important. For shortcut method we require simple LCM. ಟೈಮ್ ಅಂಡ್ ವರ್ಕಿಗೆ ಬೇಕಾಗುವಂತಹ ಕೆಲವೊಂದು ರಿಲೇಷನ್ಸ್ ನೋಡಿ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಗೆ ಜಂಪ್ ಆಗೋಣ. ಓಕೆ. ರೈಟ್. ವರ್ಕ್ ಅಂಡ್ ಪರ್ಸನ್. ನೋಡಿ, ವರ್ಕ್ ಅಂಡ್ ಪರ್ಸನ್. ರೈಟ್. ದೆನ್ ಟೈಮ್ ಅಂಡ್ ಪರ್ಸನ್. ದೆನ್ ವರ್ಕ್ ಅಂಡ್ ಟೈಮ್. ನನಗೆ ಇದು 3ಕ್ಕೆ ರಿಲೇಷನ್ ಬೇಕು. ಹೇಳಿ, ಸಮಯ ಮತ್ತು ಕೆಲಸ. ಕಾನ್ಸೆಪ್ಟ್ ಏನು? ಸಮಯ ಮತ್ತು ಕೆಲಸ. ಇದಕ್ಕೆ ನನಗೆ 3ಕ್ಕೆ ರಿಲೇಷನ್ ಬೇಕು. ಹೇಗೆ ರಿಲೇಷನ್ ಕಂಡುಹಿಡ್ಕೋತೀನಿ? ವೆದರ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನನಗೆ ಗೊತ್ತಾದ್ರೆ ಐ ಕ್ಯಾನ್ ಡೂ ಮೈ ಪ್ರಾಬ್ಲಮ್ಸ್ ಇನ್ ಮೈ ಶಾರ್ಟ್ ಕಟ್ ವೇ. ಅಂದ್ರೆ ನಾನು ನನ್ನ ಕಾಮನ್ ಸೆನ್ಸ್ ಇಂದ ನಾನು ನನಗೆ ಈ ವರ್ಕ್ ಇದೆ, ರೈಟ್, ಆ ಪಾರ್ಟ್ ಆಫ್ ದಿ ವರ್ಕಿಗೆ ನಾನು ಪರ್ಸನ್ ನ ಅಲಾಟ್ ಮಾಡ್ತೀನಿ. ರೈಟ್. ಈಗೊಂದು ಕೆಲಸ ಇದೆ. ರೈಟ್. ಈಗ ಒಂದು 100 ಸೋಪ್ಸ್ ಮಾರಬೇಕು. 100 ಸೋಪ್ಸ್ ಮಾರಬೇಕು. ಓಕೆ. ಟಾಸ್ಕ್ ಈಸ್ ಟು ಸೆಲ್ 100 ಸೋಪ್ಸ್. ಓಕೆ. ಎಲ್ಲ ಗಮನ ಇಟ್ಟು ಕೇಳಿ. ಟಾಸ್ಕ್ ಈಸ್ ಟು ಸೆಲ್ 100 ಸೋಪ್ಸ್. ಓಕೆ. ಕೆಲಸ ಇಬ್ಬರ ಪರ್ಸನ್ ಇಟ್ಕೊಂಡು ಏನ್ ಮಾಡ್ತೀನಿ? ಸೋಪ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತೀನಿ. 2 ಪರ್ಸನ್ಸ್ ಇಟ್ಕೊಂಡು ಸೋಪ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ. 2 ಪರ್ಸನ್ಸ್ ಎಷ್ಟು ಸೆಲ್ ಮಾಡ್ತಾರೆ? ಒಂದು 50 ಸೆಲ್ ಮಾಡ್ತಾರೆ. 1 ಅವರಿಗೆ 50 ಸೆಲ್ ಮಾಡ್ತಾರೆ. ಓಕೆ. 2 ಪರ್ಸನ್ಸ್ 1 ಅವರಿಗೆ 50 ಸೋಪ್ ಸೆಲ್ ಮಾಡ್ತಾರೆ. ರೈಟ್. ನನಗೆ ಸೋಪ್ ಸೆಲ್ ಆಗ್ಬೇಕಾಗಿರೋದು ಎಷ್ಟು? 100 ಸೋಪ್ಸ್.
100 ಸೋಪ್ ಸೆಲ್ ಆಗ್ಬೇಕು, ರೈಟ್? 100 ಸೋಪ್ ಸೆಲ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, 1 ಹಾರ್ಗೆ ಇದನ್ನ 2 ಇದ್ದಿದ್ದ 4 ಸೆಲ್ ಆಯ್ತು 1 ಹಾರಿಗೆ, ರೈಟ್? ಇಬ್ರೇ ಇದ್ದಾಗ ನನಗೆ ಪರ್ಸನ್ ಜಾಸ್ತಿ ಮಾಡಿದ್ರೆ, ನನಗೆ ಪರ್ಸನ್ಸ್ ನ ಜಾಸ್ತಿ ಮಾಡಿದ್ರೆ ನನ್ನ ವರ್ಕ್ ಏನಾಗುತ್ತೆ ಅಂತ ಗೊತ್ತಾಯ್ತು? ವರ್ಕ್ ಏನಾಗುತ್ತೆ ಅಂತ ಗೊತ್ತಾಯ್ತು? ಇನ್ಕ್ರೀಸ್ ಆಗ್ತಾ ಇದೆ. ನೋಡಿ, ನನಗೆ ನಾನು ಯಾವಾಗ ಪರ್ಸನ್ ನ ಇನ್ಕ್ರೀಸ್ ಮಾಡ್ತೀನೋ, ಯಾವಾಗ ನನ್ನ ಮ್ಯಾನ್ ಪವರ್ ನ ಇನ್ಕ್ರೀಸ್ ಮಾಡ್ತೀನೋ, ಆಗ ಏನಾಗ್ತದೆ, ನನ್ನ ವರ್ಕ್ ಕೂಡ ಜಾಸ್ತಿ ಆಗ್ತದೆ. ಅಂದ್ರೆ ಮಾರುವಂತಹ ರೇಟ್ ಏನಿದೆಯಲ್ಲ ಅದು ದುಪ್ಪಟ್ಟಾಗ್ತದೆ. ಓಕೆ, ಏನಾಗುತ್ತೆ ಹಾಗಾದ್ರೆ? ವರ್ಕ್ ಮತ್ತೆ ಪರ್ಸನ್ ಏನಾಯ್ತು? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾವಾಗ ನನಗೆ ಪರ್ಸನ್ ಇನ್ಕ್ರೀಸ್ ಆಗ್ತಾ ಇದೆ, ವರ್ಕ್ ಸೈಮಲ್ಟೇನಿಯಸ್ಲಿ ಜೊತೆಗೆ ಇನ್ಕ್ರೀಸ್ ಆಗ್ತಾ ಇದೆ, ದಟ್ ರಿಲೇಷನ್ ಐ ಕ್ಯಾನ್ ಗಿವ್ ದಟ್ ರಿಲೇಷನ್ ಆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು, ರೈಟ್? ಇನ್ ದ ಸೇಮ್ ವೇ ಇಲ್ಲಿ ನೋಡಿ, ನನಗೆ ಅದೇ ಏನ್ ಮಾಡ್ತೀನಿ ಈಗ, ಅದೇ ಏನಾಗ್ತದೆ ಇಲ್ಲಿ ನೋಡಿ, 1 ಅವರ್ಗೆ ರೆಸ್ಟ್ರಿಕ್ಷನ್ ಇರೋ 2 ಅವರ್ ಆದ್ರೆ ಅದ್ರ ಡಬಲ್ ಮಾಡ್ತೀನಿ, ರೈಟ್? ಅದೇ 4 ಅವರ್ಸ್ ಆದ್ರೆ ಇದು ಏನ್ 2 ಅವರ್ಸ್ ಅಲ್ಲಿ ಎಷ್ಟು ಮಾಡಿದ್ನೋ ಅದ್ರ ಡಬಲ್ ಸೆಲ್ ಮಾಡ್ತೀನಿ. ಹಾಗಾದ್ರೆ ಏನಾಯ್ತು, ನನ್ನ ಟೈಮ್ ಇನ್ಕ್ರೀಸ್ ಆಗ್ತಿದ್ದಂಗು, ನನ್ನ ವರ್ಕ್ ಏನಾಗ್ತಾ ಇದೆ, ನನ್ನ ವರ್ಕ್ ಕೂಡ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಟೈಮ್ ಜಾಸ್ತಿ ಆದಂಗೂ ಏನಾಗ್ತಾ ಇದೆ, ನನ್ನ ವರ್ಕ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನನಗೆ ಟೈಮ್ ಜೊತೆ ವರ್ಕ್ ಕೂಡ ಇನ್ಕ್ರೀಸ್ ಆಯ್ತು ಅಂದ್ರೆ ನಾನು ಏನಂತ ಹೇಳ್ಬೋದು? ವರ್ಕ್ ಅಂಡ್ ಟೈಮ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಸಿ ಹಿಯರ್, ನಾನು ವರ್ಕ್ ಯಾವಾಗ ಇನ್ಕ್ರೀಸ್ ಮಾಡ್ತೀನೋ ಆಗ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ನಾನು ಯಾವಾಗ ಟೈಮ್ ಇನ್ಕ್ರೀಸ್ ಮಾಡ್ತೀನೋ ಇನ್ವರ್ಸ್ಲಿ ವರ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಐ ಕ್ಯಾನ್ ಸೇ ದಟ್ ವರ್ಕ್ ಅಂಡ್ ಟೈಮ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ದೆನ್ ವರ್ಕ್ ಅಂಡ್ ಪರ್ಸನ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹಾಗಾದ್ರೆ ಟೈಮ್ ಅಂಡ್ ಪರ್ಸನ್ ನೋಡೋಣ, ರೈಟ್? ಇಲ್ಲಿ ನೋಡಿ, ಟೈಮ್ ಮತ್ತೆ ಪರ್ಸನ್. ಅಗೈನ್ ಟಾಸ್ಕ್ ಆಫ್ ಸೆಲ್ಲಿಂಗ್ 100 ಸೋಪ್ಸ್. 100 ಸೋಪ್ಸ್ ನ ಸೆಲ್ ಮಾಡಬೇಕು, ರೈಟ್? 2 ಪರ್ಸನ್ಸ್ 1 ಅವರ್ ಅಲ್ಲಿ ಸೆಲ್ ಮಾಡ್ತಾರೆ. 2 ಪರ್ಸನ್ಸ್ 100 ಸೋಪ್ಸ್ ನ 1 ಅವರ್ ಅಲ್ಲಿ ಸೆಲ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಇಬ್ಬರಿದ್ದಾಗ 1 ಅವರ್ ಅಲ್ಲಿ ಸಾಲ್ವ್ ಮಾಡ್ತಾರೆ, 1 ಅವರ್ ಅಲ್ಲಿ 100 ಸೋಪ್ಸ್ ನ ಸೆಲ್ ಮಾಡ್ತಾರೆ. ಹಾಗೆ ನಾನು ಪರ್ಸನ್ ನ ಡಿಕ್ರೀಸ್ ಮಾಡ್ಬಿಡ್ತೀನಿ. ಇಲ್ಲ ಕಣೋ, ಒಬ್ಬನ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ, ಒಬ್ಬನ ನನಗೆ ಸಂಬಳ ಕೊಡಕ್ಕಾಗೋದಿಲ್ಲ ಅಂತ ಪರ್ಸನ್ ನ ತೆಗೆದು ಹಾಕ್ಬಿಡ್ತೀನಿ. ಇಬ್ಬರಿದ್ದಾಗ 1 ಅವರ್ ಅಲ್ಲಿ ಸೆಲ್ ಮಾಡಿದ್ರು, ಆಗ 1 ಅವರ್ ಅಲ್ಲಿ ಸೆಲ್ ಮಾಡ್ತಾ ಇದ್ರು. ಈಗ ಒಬ್ಬ ಹೋದ, ಒಬ್ಬನ ಕೆಲಸದಿಂದ ತೆಗೆದು ಹಾಕ್ಬಿಟ್ಟೆ. ಹಾಗಾದ್ರೆ ಏನಾಯ್ತು, ಈಗ ತಗೊಳ್ತಿದ್ದಂತಹ ಗಂಟೆ ಏನಾಯ್ತು, ದುಪ್ಪಟ್ಟಾಗ್ತದೆ. ಅಂದ್ರೆ 2ರಷ್ಟು ಆಗ್ತದೆ. ಹಾಗಾದ್ರೆ 1 ಪರ್ಸನ್ ಏನಾಗ್ತದೆ, 2 ಅವರ್ ತಗೋತಾನೆ. ಹಾಗಾದ್ರೆ ನನಗೆ ಇದರಿಂದ ಒಂದು ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನಾನು ಪರ್ಸನ್ ನ ವೇರಿ ಮಾಡ್ದಂಗು ಟೈಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗ್ತಾ ಇದೆ. ಏನಾಗ್ತಾ ಇದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗ್ತಾ ಇದೆ. ಹೇಗ್ ಗೊತ್ತಾಯ್ತು? ನಾನು ಪರ್ಸನ್ ಇನ್ಕ್ರೀಸ್ ಮಾಡಿದ್ರೆ, ನನ್ನ ಕೆಲಸಕ್ಕೆ ನಾನು ಪರ್ಸನ್ಗಳನ್ನ ಇನ್ಕ್ರೀಸ್ ಮಾಡಿದ್ರೆ ನನ್ನ ಟೈಮ್ ಏನಾಗುತ್ತೆ, ನಾನು ಅನ್ಕೊಂಡಂತ ಟೈಮ್ ಏನಾಗ್ತಾರೆ, ಕಡಿಮೆ ಆಗ್ತಾ. ಪರ್ಸನ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಪರ್ಸನ್ ಇನ್ಕ್ರೀಸ್ ಮಾಡ್ದಂಗೆ ಇವ 3 ರಿಲೇಶನ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್, ರೈಟ್? ಕ್ಲಿಯರ್ ಎವ್ರಿವನ್? ಬೇಸಿಕ್ಸ್ ಹೇಳಿದೀನಿ, ಹೇಗೆ ರಿಲೇಶನ್ಶಿಪ್ ಹೇಗೆ ಆಕ್ಟ್ ಆಗುತ್ತೆ ಅಂತ ರಿಲೇಶನ್ಶಿಪ್ ಹೇಳಿದೀನಿ, ರೈಟ್? ವರ್ಕ್ ಅಂಡ್ ಪರ್ಸನ್, ವರ್ಕ್ ಅಂಡ್ ಟೈಮ್ ಅಂಡ್ ಪರ್ಸನ್. ಯಾರಿಗಾರು ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಇದ್ರ ಟೈಮ್ ಅಂಡ್ ಪರ್ಸನ್. ಕ್ಲಿಯರ್ ಎವ್ರಿವನ್? ಸರ್ ಕಟ್ ಆಗ್ತಾ ಇದೆ, ವೆಯ್ಟ್ ಮಾಡಿ. ಇಲ್ಲ, ವೆಯ್ಟ್ ಮಾಡಿ ಅಮೃತ, ಕರೆಕ್ಟ್ ಆಗ್ತದೆ. ನೋ ಪ್ರಾಬ್ಲಮ್, ಕರೆಕ್ಟ್ ಆಗ್ತದೆ. 1 ನಿಮಿಷ ವೆಯ್ಟ್ ಮಾಡಿ. ಓಕೆ, ದೆನ್ ಇಲ್ಲಿ ಒಂದು ಅಸಂಪ್ಷನ್ ಮಾಡಬೇಕು.
ಅಲ್ಲಿ ಏನಂತ ಹೇಳ್ಕೊಟ್ಟಿದ್ದೆ, ಸಿಪಿ ಇದೇ ರೀತಿ ಈ ಯೂನಿಟ್ ಅಲ್ಲೂ ಒಂದು ಸೆಂಟೆನ್ಸ್ ನ ಜ್ಞಾಪಕ ಇಟ್ಕೋಬೇಕು. ಏನಂತ ಅಂದ್ರೆ ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ಏನು 1 ಈಕ್ವಲ್ ಟು 1. ಏನಿದು ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಅಂದ್ರೆ ಯಾವ ಕ್ರಿಯೆ ವರ್ಕ್ ನ ನೀವು ಜಡ್ಜ್ ಮಾಡ್ತಾ ಇದ್ದೀರೋ ಆ ವರ್ಕ್ ನ ನೀವು ಏನಂತ ತಗೋಬೇಕು, 1 ಇಂಡಿವಿಜುವಲ್ ಡೇ, ಒಂದು ದಿನದ ವರ್ಕಿಗೆ ಕನ್ವರ್ಟ್ ಮಾಡಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಓಕೆ ರೈಟ್, ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ರೈಟ್, ಇಲ್ಲಿ ನೋಡಿ ಒಂದು ಸೆಂಟೆನ್ಸ್ ಬರೀತೀನಿ. ಇಫ್ ಎ ಪರ್ಸನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ in n days. ಓಕೆ ರೈಟ್, ಇಲ್ಲಿ ನೋಡಿ ಒಬ್ಬ ಪರ್ಸನ್ ಸರ್ಟೇನ್ ಪಾರ್ಟ್ ಆಫ್ ದ ವರ್ಕ್ ನ n days ತಗೋತಾನಂತೆ ವರ್ಕ್ ಮಾಡಕ್ಕೆ. ರೈಟ್, ಅವನ ಒಂದು ದಿನದ ವರ್ಕ್ ಎಷ್ಟು ಅಂತ ಕೇಳಿದ್ರೆ ವರ್ಕ್ ಈಸ್ ಅಂದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ಆಫ್ ಟೋಟಲ್ ನಂಬರ್ ಆಫ್ ಡೇಸ್. ರೈಟ್, ಏನಂತೆ ಅವನ ಒನ್ ಡೇ ವರ್ಕ್ ಏನಾಗಿರ್ತದಂತೆ, ರೆಸಿಪ್ರೋಕಲ್ ಆಫ್ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ ಆಗಿರ್ತದೆ. ಏನಂತೆ 1/n. If a person can do a piece of work in n days, then his 1 day's work will be its reciprocal of total number of days. Reciprocal ಅಂದ್ರೆ ಹೇಗೆ ಬರೀತೀರಾ, 1 divided by n ಅಂತ ತಗೋಬೇಕು. Clear everyone? Right? If a person can do a piece of work in n days, then his 1 day's work will be 1/n ಅಂತ ತಗೋಬೇಕು. ರೈಟ್, ಹಾಗಾದ್ರೆ ಪ್ರಾಬ್ಲಮ್ಸ್ ಗೆ ಶಿಫ್ಟ್ ಆಗೋಣ. ವಿತ್ ದೀಸ್ ಬೇಸಿಕ್ಸ್ ವಿ ಶಾಲ್ ಶಿಫ್ಟ್ ಟು ಪ್ರಾಬ್ಲಮ್ಸ್. ಬಿಫೋರ್ ಮೂವಿಂಗ್ ಟು ಪ್ರಾಬ್ಲಮ್ ಒಂದು ಹಿಂಟ್ ಹೇಳ್ತೀನಿ. ಏನಂದ್ರೆ ಹೌ ಇಸ್ ಮ್ಯಾನ್ ಅಂಡ್ ಡೇಸ್ ಆರ್ ಪ್ರಪೋರ್ಷನಾಲಿಟಿ. ಮ್ಯಾನ್ ಮತ್ತೆ ಡೇ ನ ಪ್ರಪೋರ್ಷನಲ್ ಹೇಗೆ ತಗೋತೀರಾ? Can anyone please explain what is the relationship between man and days? ನೋಡಿ, if m1 man, if manpower of m1 can do a piece of work in day 1 in d1 days, right? ಇದನ್ನ ಮ್ಯಾನ್ ಪವರ್ ಅಂತ ತಗೊಳ್ಳಿ. ರೈಟ್, ಇನ್ವರ್ಸ್ ಪ್ರಪೋರ್ಷನ್. ಇದನ್ನ ಮ್ಯಾನ್ ಅಂತ ತಗೊಳ್ರಿ, ಇದನ್ನ ಡೇಸ್ ಅಂತ ತಗೊಳ್ಳಿ. ಓಕೆ, ಇಫ್ m1 man can do a piece of work in d1 days ಅಂತ ಹೇಳ್ತೀವಿ. then if m2 man can do a piece of work in d2 days, right? d2 days, right? ಹಾಗಾದ್ರೆ d1 man ನ 1 day ವರ್ಕ್ ಏನಾಗುತ್ತೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? 1 divided by d1 ಅಂತ ಹೇಳ್ತೀವಿ. ಇದು 1 day's work of md2 ಏನಾಗ್ತದೆ? md2 ಆಗ್ತದೆ. ರೈಟ್, m1 ನ ಇಲ್ಲಿ ನೋಡಿ, m1 ಮ್ಯಾನ್ ಪವರ್ ಇಲ್ಲಿ ನೋಡಿ ಏನ್ ಮಾಡ್ತೀನಿ ಕ್ರಾಸ್ ಮಾಡ್ತೀನಿ. m1 d1 is equal to 1 ಆಯ್ತು. m2 d2 is equal to ಏನಂತ ತೋರಿಸ್ತಾ ಇದೆ ನನಗೆ? 1 day's work of m1 ಮ್ಯಾನ್ ಪವರ್ and days is equal to m1 manpower of d1 days work. m1 ಜನರ d1 ದಿನದ ವರ್ಕ್ ಮತ್ತೆ m2 ಜನರ d2 ಡೇ ಗೊತ್ತಾಯ್ತು. ರೈಟ್, ಹೀಗೆ ಇದನ್ನ ನಾನು ಏನಂತ ಬರ್ಕೋಬಹುದು? ಇದನ್ನ ನಾನು ಎರಡು ರಿಲೇಷನ್ ಕೊಟ್ಟಿರೋದನ್ನ ನಾನು ಹಾಗಾದ್ರೆ ಈಕ್ವೇಟ್ ಮಾಡಿ ಏನಂತ ಬರ್ಕೋಬಹುದು? m1 into d1. ನೋಡಿ, RHS ಎರಡು ಈಕ್ವಲ್ ಇದೆ. ರೈಟ್, ಸೊ ಹಾಗಾದ್ರೆ LHS and LHS should be equal. m2 d2. ರೈಟ್, ಹೇಗೆ ಬರ್ಕೋಬಹುದು? m1 ಎರಡು ಕೇಸ್ ಇದ್ದಾಗ ಐ ನೋ ಮ್ಯಾನ್ ಅಂಡ್ ಡೇಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ m1 into d1 is equal to m2 into d2 ಅಂತ ತಗೋಬಹುದು. ರೈಟ್, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಪ್ಲೀಸ್ ನೋಟ್ ಡೌನ್ ಫಾರ್ ಶಾರ್ಟ್ಕಟ್. m1 d1 is equal to m2 d2 when two workers are given. ಈಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ನೋಡಿ, ನಮಗಿರೋದು ಒಂದೇ ಫಾರ್ಮುಲಾ. m1 d1 is equal to m2 d2. ಹೇಳಿ ಎಷ್ಟು ಬರ್ತದೆ? m1 is 30,
can do a piece of work in 12 days, right? 30 ಜನ 12 ದಿನದಲ್ಲಿ ಮಾಡುವಂತ ವರ್ಕ್ ಒಂದೇ ಸೇಮ್. ಹಾಗೆ M2 ಅಂದ್ರೆ 40 ಮ್ಯಾನ್ D2 ಡೈಲಿ ವರ್ಕ್ ಮಾಡುವಂತ ವರ್ಕ್ ಕೂಡ ಸೇಮ್, ರೈಟ್? ಎರಡು ಸೇಮ್. ಹಾಗಾದ್ರೆ D2 ಎಷ್ಟು ದಿನ ತಗೋತಾರೆ ಅಂದ್ರೆ M2 ಜನ ಎಷ್ಟು ದಿನ ತಗೋತಾರೆ ಅಂತ ಕೇಳ್ತಿದ್ದಾರೆ. ಹೇಗ್ ಮಾಡ್ತೀರಾ? 40 into D2 ಅಂದ್ರೆ ಐ ನೀಡ್ D2. ನನಗೆ D2 ಬೇಕಾಗಿರೋದ್ರಿಂದ ಏನ್ ಮಾಡ್ತೀನಿ? 40 ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. 30 into 12 divided by 40, right? 3/4 means what is 0.75 of 12? Half. 6 plus 3 is equal to multiplication avoid ಮಾಡಿ. ಆದಷ್ಟು half ಮತ್ತೆ 1/4 3/4 ಅಂದ್ರೆ ಏನು ಅಂತ ಅರ್ಥ? ಮುಕ್ಕಾಲು. ಓಕೆ, ವಾಟ್ ಈಸ್ ಮುಕ್ಕಾಲು ಆಫ್ 12? 12 ನ ಮುಕ್ಕಾಲು ಅಂದ್ರೆ ಎಷ್ಟು ಹೇಳ್ತೀರಾ? 4 ಪಾರ್ಟ್ ಅಂದ್ರೆ 12. ಹಾಫ್ ಪಾರ್ಟ್ ಅಂದ್ರೆ 6. ಕಾಲು ಅಂದ್ರೆ ಎಷ್ಟು? 3. 6 plus 3 9 is the answer. ಎಕ್ಸಾಮ್ ಅಲ್ಲಿ 12 3s are 36 divided by 4. 4 9s are 36. ಈ ರೀತಿ ಮಾಡ್ಕೊಂಡು ಕೂರಬಾರ್ದು. ಕ್ಲಿಯರ್ ಎವ್ರಿವನ್? ರಿಲೇಶನ್ಶಿಪ್ ಹೇಗೆ ಬಂತು ಅಂತ ಗೊತ್ತಾಯ್ತಾ? ವರ್ಕ್ ಡನ್ ಶುಡ್ ಬಿ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ 1 ಡೇಸ್ ವರ್ಕ್. 1 ಡೇ ವರ್ಕ್ ನ ಬೇಸ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಶಾರ್ಟ್ ಕಟ್ ಮುಂದೆ ಹೇಳ್ಕೊಡ್ತೀನಿ. ಇದನ್ನ ಸಾಲ್ವ್ ಮಾಡಿ. ಜಸ್ಟ್ ಅ ಬೇಸಿಕ್ ಲೆವೆಲ್ ಪ್ರಾಬ್ಲಮ್. 20 men can complete a piece of work in 7 days. If 8 more men are put on the job, in how many days the work will complete? ಎರಡು ಕೇಸ್ ಇದೆ. M1 ಅನ್ನೋ ಜನ ಮತ್ತೆ M2 ಅನ್ನೋ ಜನ ಇದ್ದಾರೆ. ಎರಡು ಜನದ ಗುಂಪಿದೆ. M1 ಮತ್ತೆ M2 ಅನ್ನೋ ಜನದ ಗುಂಪು. M1 ಜನ D1 ಡೇಸ್ ತಗೋತಾರೆ. ಹಾಗೆ M2 ಜನ D2 ಡೇಸ್ ತಗೋತಾರೆ, ರೈಟ್? 20 men. M1 ಎಷ್ಟು ಜನ ಇದಾರಂತೆ? 20 ಇದ್ದಾರೆ. ಟೇಕ್ 7 days, ರೈಟ್? M2 ಗೆ ಏನಂತ ಹೇಳ್ತಾರೆ? ಇಫ್ 8 more men put on the job, 20 ಗೆ ಇನ್ನೂ 8 ಜನ ಜಾಸ್ತಿ ಕೊಡ್ತಾರಂತೆ. ಹಾಗಾದ್ರೆ M2 ಗೆ ಎಷ್ಟು ದಿನ ಬೇಕಾಗುತ್ತೆ ಸಾಲ್ವ್ ಮಾಡ್ಲಿಕ್ಕೆ, ಕೆಲಸನ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, 4 5s are 20, 4 7s are 28. 7 cancel. D2 is equal to 5 days. D2 is equal to 5 days. Okay, then next problem. A certain number of men can do a piece of work in 8 days. ಮತ್ತೆ ಇನ್ನೊಂದು ಹೇಳ್ತೀನಿ. ಇಲ್ಲಿ ನೋಡಿ, ಎಕ್ಸಾಮ್ ಅಲ್ಲಿ ತುಂಬಾ ಜನ ಈ ರೀತಿ ಮಾಡ್ಬರ್ತೀರಾ. ಡ್ರಾಬ್ಯಾಕ್ ಹೇಳ್ಬಿಡ್ತೀನಿ, ಎಕ್ಸಾಮ್ ಅಲ್ಲಿ ಏನ್ ತಪ್ಪು ಮಾಡ್ತೀರಾ ಅಂತ. ಈಗಲೇ ಆ ಪ್ರಾಬ್ಲಮ್ ನ ಟೈಮ್ ಅಂಡ್ ವರ್ಕ್ ಅಲ್ಲಿ, ಯಾಕಂದ್ರೆ ಟೈಮ್ ಅಂಡ್ ಇದನ್ನ ಸಾಲ್ವ್ ಮಾಡಿ ಬರಬಾರ್ದು. ಕ್ಲಿಯರ್? ಇಲ್ಲೆಷ್ಟು ಆನ್ಸರ್ ಬರ್ಸಿ, ಇಲ್ಲೆಷ್ಟು ಆನ್ಸರ್ ಬಂದ್, ಇದನ್ನ ಈ ರೀತಿ ಸಾಲ್ವ್ ಮಾಡಬಾರ್ದು. ಯಾಕಂದ್ರೆ ಇದು ಮ್ಯಾನ್, ಇದು ಡೇಸ್. ಓಕೆ, ಮ್ಯಾನ್ ಅಂಡ್ ಡೇಸ್ ಆರ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮ್ಯಾನ್ ಅಂಡ್ ಡೇಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದನ್ನ 1 ಡೇ ವರ್ಕಿಗೆ ಕನ್ವರ್ಟ್ ಮಾಡಬೇಕು. 1 ಡೇ ವರ್ಕಿಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ ಅದನ್ನು ತೋರಿಸ್ತೀನಿ ನೋಡಿ. ಇದು ಹಿಂಗ್ ಕೇಳಿದ್ರಲ್ವಾ, ದಿಸ್ ಈಸ್ 7 days ಆಫ್ ವರ್ಕ್. 1 day ಆಫ್ ವರ್ಕ್ ಅಂದ್ರೆ 1/7. 1/7. 11 2s are 140. ಈ ರೀತಿ ಆಗ್ತದೆ ಪ್ರಾಬ್ಲಮ್. 1 days ಆಫ್ ವರ್ಕ್ ನ ನೀವು ಕಾಂಪೀಟ್ ಮಾಡಿದ್ರೆ, 1 day ವರ್ಕ್ ನ ನೀವು ಕಾಂಪೀಟ್ ಮಾಡಿದ್ರೆ ಇಂಟು ಎಕ್ಸ್ ಇಲ್ಲಿ. ಕ್ಲಿಯರ್ ಎವ್ರಿವನ್? ಈ ರೀತಿ ಮಾಡಬಾರ್ದು. 1 day ವರ್ಕ್ ಆಗೋದಿಲ್ಲ. 1 day ವರ್ಕ್ ಬೇಕು ಅಂದ್ರೆ 1/7 ಆಗುತ್ತೆ. ಈ ರೀತಿ ಎಕ್ಸಾಮ್ ಅಲ್ಲಿ ತುಂಬಾ ಜನ ಮಾಡ್ಬರ್ತಾರೆ ಶಾರ್ಟ್ ಕಟ್ಸ್. ಈ ರೀತಿ ಶಾರ್ಟ್ ಕಟ್ ಟೈಮ್ ಅಂಡ್ ವರ್ಕ್ ಅಲ್ಲಿ ಯೂಸ್ ಮಾಡಬಾರ್ದು. ಕ್ಲಿಯರ್? ಇನ್ 80 days ಎಷ್ಟು ಜನ ಅಂತ ಕೊಟ್ಟಿಲ್ಲ. M1 D1 is equal to M2 D2 ಗೆ ಸಾಲ್ವ್ ಮಾಡೋದಾದ್ರೆ ಎಷ್ಟು ಜನ ಅಂತ ಕೊಟ್ಟಿಲ್ಲ. D2 ಇಲ್ಲಿ ಸರ್ಟೇನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸರ್ಟೇನ್ ನಂಬರ್ ಎಷ್ಟು ಜನ ಅಂತ ಗೊತ್ತಿಲ್ಲ. ನಾನು ಆ ಸರ್ಟೇನ್ ನಂಬರ್ ಎಂ ಅಂತ ತಗೋತೀನಿ. ನನಗೆ ಅವ್ರು ಎಷ್ಟು ಜನ ಅಂತ ಗೊತ್ತಿಲ್ಲ. ಸೊ ಐ ವಿಲ್ ಟೇಕ್ ಎಂ ಅಂತ ತಗೋತೀನಿ. 10 men less. ಇಫ್ ದೇ ವರ್ 10 men less ಅಂದ್ರೆ 80 ಅನ್ನೋದು ಎಷ್ಟು ಅಂತ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ವಾಟ್ ದಿಸ್ ಮ್ಯಾನ್ ಪವರ್.
ನನಗೆ ಈ ಮ್ಯಾನ್ ಪವರ್ಗಿಂತ 10 ಜನ ಕಡಿಮೆ ತಗೋಬೇಕಂತೆ. ಈ ನನಗೆ ಎಂ ಅಂದ್ರೇನೆ ಎಷ್ಟು ಜನ ಅಂತ ಗೊತ್ತಿಲ್ಲ. ಈ ಎಂ ಅಂತ ತಗೊಂಡಿರೋ ಜನರಲ್ಲಿ 10 ಜನನ ಕಡಿಮೆ ಮಾಡಿದ್ರೆ ಅವಾಗ ಎಷ್ಟು ಡೇಸ್ ಅಲ್ಲಿ ವರ್ಕ್ ಮುಗಿಯುತ್ತಂತೆ? 80ಗಿಂತ ಇನ್ನೂ 20 ದಿನ, 80ಗಿಂತ ಇನ್ನೂ 20 ದಿನ ಜಾಸ್ತಿ ತಗೋತಾರಂತೆ. 20 ಜನ ಇದರಲ್ಲಿ 10 ಜನ ಕಡಿಮೆ ಮಾಡಿದ್ರೆ ಈ 80 ಡೇಸ್ ಇದ್ದಿದ್ದು 100 ಡೇಸ್ ಆಗುತ್ತಂತೆ. ಅಂದ್ರೆ m-10 ಆದ್ರೆ ಹಾಗಾದ್ರೆ ಎಷ್ಟು ಬರ್ತದೆ? 80 ಇಂಟು ಎಂ, 80m, 100 ಇಂಟು ಎಂ. ಇಲ್ಲಿ ನೋಡಿ 100ನ ಇದಕ್ಕೊಂದ್ಸತಿ ಇದಕ್ಕೊಂದ್ಸತಿ 100m is equal to minus 100 into 10, 1000. 100 into 10, 1000. ಓಕೆ ರೈಟ್. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ? 100ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ತೀನಿ. 100ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ತೀನಿ. ಸಾರಿ, 1000ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ತೀನಿ. 1000m is equal to 100 minus 20. ಇದನ್ನ ರೈಟ್ ಸೈಡ್ ಶಿಫ್ಟ್ ಮಾಡ್ಕೊತೀನಿ. 100 minus 80, 20m. 20m. ಐ ನೀಡ್ ಮ್ಯಾನ್ ಪವರ್. ಎಂ ಅಂದ್ರೆ ನನಗೆ ಎಷ್ಟು ಜನ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಬೇಕು. ಇಲ್ಲಿ ನೋಡಿ ಹೇಗ್ ಮಾಡ್ತೀನಿ? 10 ಕ್ಯಾನ್ಸಲ್, 10 ಕ್ಯಾನ್ಸಲ್. ದೆನ್ ಆಯ್ತು ಅಲ್ಲಿಗೆ. ಹೌ ಮೆನಿ ವರ್ಕರ್ಸ್ ಆರ್ ದೇರ್ ಅಟ್ ದ ಬಿಗಿನಿಂಗ್? ಆರ್ 50 men ಅಟ್ ದ ಬಿಗಿನಿಂಗ್. ಬಿಗಿನಿಂಗ್ ಅಲ್ಲಿ ಎಷ್ಟು ಜನ ಇದ್ರಂತೆ? 50 men ಇದ್ರು. ರೈಟ್. ಸೆಕೆಂಡ್ ಸೆಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಫಸ್ಟ್ ಸೆಟ್ ಅಲ್ಲಿ 50 ಮೆಂಬರ್ಸ್ ಇದ್ರು. ಸೆಕೆಂಡ್ ಸೆಟ್ ಅಲ್ಲಿ ಆಗಲಿ ಎಷ್ಟು ಜನ ಆದ್ರು? 100 ಡೇಸ್ ಆಗ್ಲಿಕ್ಕೆ 100 ಡೇಸ್ ಡಿ ಟು 100 ಡೇಸ್ ಆಗ್ಲಿಕ್ಕೆ ಎಷ್ಟು ಜನ ಆದ್ರು? 40 ಮೆಂಬರ್ಸ್ ಇಂದ 100 ಡೇಸ್ ಆಯ್ತು, ಹೋಯ್ತು. ರೈಟ್. ವೆರಿ ಗುಡ್ ಎವ್ರಿವನ್.